ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ನನ್ನ ಹೆಂಡತಿಗೆ ಮಾತು ಕೊಟ್ಟು ಬಂದ್ಬಿಟ್ಟಿದ್ದೀನಿ. ಪ್ಲೀಸ್ ಮೇಡಮ್. ಮೇಡಮ್, ನಾನು ಬದಲಾಗಿದ್ದೀನಿ. ಮೊದಲಾದರೆ ಹೇಗೋ ಜುಗಾಡು ಮಾಡಿಕೊಂಡು ದುಡ್ಡು ಹೊಂದಿಸ್ಕೊತಾ ಇದ್ದೆ, ಅಥವಾ ನಿಮ್ಮ ಹತ್ರ ಕೇಳ್ತಿದ್ದೆ. ಇನ್ಮೇಲೆ ಆಗಾಗಲ್ಲ ಮೇಡಮ್. ನಾನು ಒಳ್ಳೆ ರೀತಿಯಲ್ಲಿ ಜೀವನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಗೆಟ್ ಲಾಸ್ಟ್. ಮೇಡಮ್ ಇದು ಒಂದೇ ಒಂದು ಸರಿ ಪ್ಲೀಸ್ ಮೇಡಮ್. ಮೇಡಮ್ ಇನ್ನು ಹೆಂಗಪ್ಪ ದಿವ್ಯಂಗೆ ಮುಖ ತೋರಿಸೋದು? ಇವತ್ತು ನಾನು ಫೋನ್ ತೊಗೊಂಡು ಹೋಗಿಲ್ಲ ಅಂದರೆ ನಾನು ಹುರಿದು ಮುಕ್ಕಿ ತಿಂದುಬಿಡ್ತಾಳಷ್ಟೆ. ಇಷ್ಟು ದಿನ ನಾನೇ ಎಲ್ರಿಗೂ ಯಾಮಾರಿಸ್ತಾ ಇದ್ದೆ. ನಾನು ಬದಲಾಗ್ತೀನಿ ಅಂದ್ಕೊಂಡಾಗಲೇ ಎಲ್ಲರೂ ನನ್ನೇ ಯಾಮಾರಿಸ್ತಾ ಇದ್ದಾರೆ. ನನಗಿಷ್ಟು ಇನ್ಫಾರ್ಮೇಷನ್ ಸಾಕು ಕೀರ್ತನ. ನೋಡ್ತಾ ಇರು, ಈ ದಿವ್ಯಾ ನಿನ್ನನ್ನು ಹೇಗೆ ಪಳಗಿಸ್ತಾಳೆ ಅಂತ. ಅಕ್ಕ, ನೀನು ಗಮನಿಸಿದ್ಯಾ, ಕಾರ್ತಿ ಇತ್ತೀಚೆಗೆ ಜಾಸ್ತಿ ಪ್ರೀತಿ ಪ್ರೇಮ ಅಂತಾನೆ ಮಾತಾಡ್ತಿರ್ತಾನೆ ಅಂತ ನಿನ್ಗೆ ಅನ್ಸಲ್ವಾ? ಹುಚ್ಚ ಹುಡುಗ ಅದು ಯಾವುದೋ ಅವನ ಫ್ರೆಂಡ್ಗೆ ಐಡಿಯಾ ಕೊಡೋದಕ್ಕೆ ತಲೆ ಕೆಡ್ಸ್ಕೊಂಡು ಕೂತಿದ್ದಾನೆ. ಹೌದಕ್ಕ, ಅವನ ಫ್ರೆಂಡ್ ಪ್ರೀತಿ ಬಗ್ಗೆನೇ ಅಷ್ಟೊಂದು ತಲೆ ಕೆಡ್ಸ್ಕೊಂಡಿರೋನು ಅವನ ಬಗ್ಗೆ ಅವ್ನು ಯೋಚನೆ ಮಾಡ್ತಿಲ್ಲ. ಅಂದರೆ ಕಾರ್ತಿ ಸತ್ಯ ಮದುವೆ ಆಗಿ ಇಷ್ಟು ದಿನ ಆಯಿತು, ಇನ್ನು ಫ್ರೆಂಡ್ಸ್ ಥರನೇ ಆಡ್ತಾರೆ. ಅವ್ರು ಯಾವಾಗ ಗಂಡ ಹೆಂಡತಿ ಥರ ಆಗೋದು ಅಂತ. ಅದಾಗಲ್ಲ ಬಿಡು. ಯಾಕೆ? ಗಂಡ ಹೆಂಡತಿ ಥರ ಇರೋದಕ್ಕೆ ಸಿಕ್ಕಿರೋ ಹೆಂಡತಿ ಯೋಗ್ಯಳಾಗಿರ್ಬೇಕಲ್ಲ. ನಮ್ಮ ಕಾರ್ತಿಕ್ ಹಣೆ ಬರ ಕೆಟ್ಟಿತ್ತು, ಅದಕ್ಕೆ ಇವಳು ಗಂಟು ಬಿದ್ದಿದ್ದಾಳೆ. ಅದು ಹಾಗಲ್ಲ ಅಕ್ಕ. ಸತ್ಯ ಮತ್ತು ಕಾರ್ತಿ ಮದುವೆ ಆದ ಹೊಸರಲ್ಲಿ ಎಷ್ಟೊಂದೆಲ್ಲ ಕಿತ್ತಾಡ್ಕೋತಿದ್ರು. ಆದರೆ ಈಗ ಒಳ್ಳೆ ಫ್ರೆಂಡ್ಸ್ ಥರ ಆಗಿದ್ದಾರೆ. ಮುಂದೇನೂ ಏನೂ ಆಗಲ್ಲ. ಅವರಿಬ್ರು ಒಳ್ಳೆ ಜೋಡಿ ಆಗಕ್ಕೆ ಸಾಧ್ಯನೇ ಇಲ್ಲ. ಅಕ್ಕ, ಮಾತು ಮುಗ್ದಿದ್ರೆ ಎದ್ದು ಹೋಗಿ ಮಲಕ್ಕೋ. ಅವಳಿಗೆ ಸಪೋರ್ಟ್ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡು, ಎಲ್ರಿಗೂ ಒಳ್ಳೇದು. ಕಾರ್ತಿಕ್ ಸತ್ಯನ ಹೆಂಡತಿ ಅಂತ ಒಪ್ಕೊಂಡ್ರು ಅಕ್ಕ ಅವಳನ್ನ ಸೊಸೆ ಅಂತ ಒಪ್ಕೊಳ್ಳೋದೇ ಇಲ್ವೇನೋ. ಸತ್ಯ ಎಷ್ಟೊಳ್ಳೆ ಹುಡುಗಿ, ಅದು ಯಾಕೆ ಅಕ್ಕನ ಕಣ್ಣಿಗೆ ಕಾಣಿಸ್ತಿಲ್ಲ? ದೇವ್ರೆ, ಈಗ ಹೆಂಗಪ್ಪ ದಿವ್ಯಂಗೆ ಮುಖ ತೋರಿಸೋದು? ಮೊದಲೇ ಅವಳಿಗೆ ಹಠ, ಕೋಪ. ನಾನೀಗ ಮೊಬೈಲ್ ತಂದಿಲ್ಲ ಅಂತ ಗೊತ್ತಾದರೆ ಅಷ್ಟೇ ನನ್ನ ಕತೆ. ಮೊದಲೇ ವಾರ್ನಿಂಗ್ ಕೊಟ್ಟಿದ್ದಾಳೆ, ಇವತ್ತಿಗೆ ನನ್ನ ಕತೆ ಮುಗೀತು. ಇವಳು ಯಾಕೆ ಇಷ್ಟೊಂದು ಖುಷಿಯಾಗಿದ್ದಾಳೆ? ಓಹ್, ನಾನು ಮೊಬೈಲ್ ತರ್ತೀನಿ ಅಂತ ಖುಷಿಯಾಗಿದ್ದಾಳ? ಬೇಬಿ, ಅದು ಏನಾಯ್ತು ಬಾಲ? ಸಾರಿ ಬೇಬಿ, ನಾನು ಮೊಬೈಲ್ ತಂದಿಲ್ಲ. ನನಗೆ ಗೊತ್ತು ನಿನಗೆ ನಾನು ಹಿಂಗೆ ಹೇಳಿದ್ರೆ ಕೋಪ ಬರುತ್ತೆ ಅಂತ. ಬೇಕಿದ್ರೆ ಬೈದ್ಬಿಡು, ಬೈಸ್ಕೊತೀನಿ. ಆದರೆ ಮತ್ತೆ ನನ್ನ ಹತ್ರ ಮಾತು ಬಿಡಬೇಡ ಪ್ಲೀಸ್. ಅಷ್ಟೇನಾ? ಸರಿ ಬಿಡು,
ನನಗೇನು ಬೇಜಾರಿಲ್ಲ. ಕೋಪನೂ ಇಲ್ಲ. ಬೇಬಿ ಯಾಕೆ ಅಷ್ಟೊಂದು ಶಾಕ್ ಆಗ್ತಿದ್ಯಾ? ಪರವಾಗಿಲ್ಲ ಅಂದೆ ತಾನೆ, ಬಿಟ್ಟಾಕು. ಯಾಕೆ ಬೇಬಿ ವಿಚಿತ್ರವಾಗಿ ಆಡ್ತಿದ್ಯಾ? ಬೇಕಾದ್ರೆ ಕಾಲಿಗೆ ಬಿದ್ದುಬಿಡ್ತೀನಿ. ಹಿಂಗೆಲ್ಲ ಮಾತಾಡ್ಬೇಡ. ಏಯ್, ಯಾಕೆ ಹುಚ್ಚಿನ ಥರ ಆಡ್ತಿದ್ಯಾ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ. ನನಗೆ ಮೊಬೈಲ್ ಬೇಡ. ಇರೋ ಮೊಬೈಲ್ನ ರೆಡಿ ಮಾಡಿಸ್ಕೊಂಡು ಬಂದಿದ್ದೀನಿ, ಅದು ವರ್ಕ್ ಆಗ್ತಿದೆ, ಅಷ್ಟು ಸಾಕು. ಬೇಬಿ ನೀನು ಆರಾಮಾಗಿದೆಯಾ ತಾನೆ? ಏಯ್, ಪದೇ ಪದೇ ಕೇಳಿದ್ನೆ ಕೇಳಿ ಟಾರ್ಚರ್ ಕೊಡ್ಬೇಡ. ಅಷ್ಟೇ ಅಲ್ಲ, ನಾನು ನಿನ್ನ ಹತ್ರ ನೈಸಾಗಿ ನಡ್ಕೊಂಡಿದ್ನ ನಿಜ ಅಂತ ಅನ್ಕೊಂಬೇಡ. ಅಂದರೆ ನಿನಗೆ ಇಷ್ಟು ದಿನ ದುಡ್ಡು ಎಲ್ಲಿಂದ ಬರ್ತಿತ್ತು ಅಂತ ನಾನು ತಿಳ್ಕೊಬೇಕಿತ್ತು. ಅದಕ್ಕೆ ಇಷ್ಟೆಲ್ಲ ನಾಟಕ ಮಾಡಿದೆ. ಈಗ ವಿಷಯ ಗೊತ್ತಾಯ್ತು. ಇನ್ನೀನು ಏನು ಬೇಕಿದ್ರು ಮಾಡ್ಕೊಂಡು ಸಾಯಿ, ನನ್ನ ಹತ್ರ ಬರಬೇಡ. ಏನು ಹೇಳ್ತಿದ್ಯಾ ದಿವ್ಯಾ? ನನಗೆ ಅರ್ಥ ಆಗ್ತಿಲ್ಲ. ಜಾಸ್ತಿ ನಾಟಕ ಆಡ್ಬೇಡ. ಆ ಕೀರ್ತನನೇ ನಿನಗೆ ದುಡ್ಡು ಕೊಡ್ತಾ ಇದ್ಲು ಅಂತ ನನಗೆ ಗೊತ್ತಾಯ್ತು. ಇಲ್ಲ ಬೇಬಿ, ನನಗೆ ಯಾರು ದುಡ್ಡು ಕೊಡ್ತಾ ಇರಲಿಲ್ಲ. ನಾನು ನಿನ್ನನ್ನು ಫಾಲೋ ಮಾಡ್ಕೊಂಡು ಬಂದು ಎಲ್ಲ ವಿಷಯನೂ ತಿಳ್ಕೊಂಡಿದ್ದೀನಿ ಬಾಲ. ಇನ್ನೂ ಎಷ್ಟು ದಿನ ಅಂತ ಸತ್ಯ ಮುಚ್ಚಿಡ್ತೀಯ? ನಿನ್ನನ್ನು ನೋಡ್ತಿದ್ರೆ ಅಯ್ಯೋ ಅನ್ಸುತ್ತೆ. ಹೋಗಿ ಹೋಗಿ ಚಿನ್ನದ ಗಣಿಲಿ ಕಾಗೆ ಬಂಗಾರನ ಹುಡುಕ್ತಿದ್ಯಾ ದಡ್ಡ. ನಿನಗೆಲ್ಲ ವಿಷಯನೂ ಗೊತ್ತಾಗೋಯ್ತಾ? ಸಾರಿ ಬೇಬಿ. ಯಾವಳೋ ನಿನ್ನ ಬೇಬಿ? ಇನ್ನೊಂದು ಸಲ ಬೇಬಿ ಅಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಈಗೆಲ್ಲ ವಿಷಯ ಗೊತ್ತಾಯ್ತಲ್ಲ, ಮುಂದೆ ಏನು ಮಾಡಬೇಕು ಅಂತಿದ್ಯಾ? ನೋಡ್ತಾ ಇರು, ಇಷ್ಟು ದಿನ ಅನುಭವಿಸಿದ ನರ್ಕಕ್ಕೆ ಸೇಡ್ ತೀರಿಸ್ಕೊಳ್ಳೋ ಥರ ಬದುಕ್ತೀನಿ. ಅದಕ್ಕೆ ನನಗಿರೋ ದಾರಿ ಕೀರ್ತನ. ಕೀರ್ತನ ಇಟ್ಕೊಂಡು ನನಗೆ ಬೇಕಾಗಿರೋ ಬದುಕನ್ನ ಬದುಕ್ತೀನಿ. ಬೇಡ ದಿವ್ಯಾ, ನಾನು ಮಾಡಿದ ತಪ್ಪನ್ನ ನೀನು ಮಾಡಬೇಡ. ನೋಡು, ನಮಗಿದೆಲ್ಲ ಯಾವುದು ಬೇಡ. ನಿನಗೆ ಬೇಡ ಅಂದರೆ ಸೈಡಲ್ಲಿ ಬಿದ್ದಿರು. ನನಗೆ ಬುದ್ಧಿ ಹೇಳಕ್ಕೆ ಬರಬೇಡ. ನನ್ನ ದಾರಿಗೆ ಯಾವನ್ನೇ ಅಡ್ಡ ಬಂದರೂ ನಾನು ಸುಮ್ಮನೆ ಬಿಡಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.